ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ 1000 ದಿನಗಳ ಒಂದು ಸಾರ್ಥಕ ಜನಕಲ್ಯಾಣ ಸೇವೆಯ ಈ ಸಂದರ್ಭ ಭೂ ಗ್ಯಾರಂಟಿ ಮೂಲಕ ಆತಂಕದ ಬದುಕನ್ನ ದೂರ ಮಾಡತಕ್ಕಂಥದ್ದು, ಆ ಬದುಕಿನಲ್ಲಿ ಹೊಸ ಯುಗವನ್ನ ಪ್ರಾರಂಭ ಮಾಡತಕ್ಕಂಥ ಐತಿಹಾಸಿಕ ಸುವರ್ಣ ಅಕ್ಷರದಲ್ಲಿ ಬರೆದಿಡ್ತಕ್ಕಂಥ ಇತಿಹಾಸದ ದಿನ ಅಂತ ನಾನು ಭಾವಿಸಿದ್ದೇನೆ. ನಮ್ಮ ಜಿಲ್ಲೆ ಇವತ್ತು ಅತ್ಯಂತ ಹೆಚ್ಚಿನ ಫಲಾನುಭವಿಗಳನ್ನು ಅನುಮೋದನೆಗೊಂಡು ಮಾಲೀಕತ್ವದ ಹಕ್ಕುಪತ್ರವನ್ನು ಕೊಡುವ ಮೂಲಕ ಇವತ್ತು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬರ ನಾಯಕತ್ವ, ಕಂದಾಯ ಸಚಿವರಾದಂಥ ಸನ್ಮಾನ್ಯ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಮತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಶಿವಾನಂದ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಸುಮಾರು 24,000ಕ್ಕಿಂತ ಅಧಿಕ ಜನರಿಗೆ ಇವತ್ತು ಹಾವೇರಿ ಜಿಲ್ಲೆಯ ಹಕ್ಕುಪತ್ರ ಕೊಡ್ತಕ್ಕಂಥ ಕಾರ್ಯಕ್ರಮ. ಬಹುಶಃ ನಾನು ಈ ಸಂದರ್ಭದಲ್ಲಿ ನೆನೆಸಬೇಕಾಗ್ತದೆ, ನಮ್ಮ ಹಳ್ಳಿಯ ಗ್ರಾಮದ ಮುಖಂಡರು, ತಾಲೂಕಿನ ಮುಖಂಡರು ಮತ್ತು ಇಲಾಖೆಗಳ ಎಲ್ಲ ಹಂತದ ಅಧಿಕಾರಿಗಳು, ಗ್ರಾಮ ಸೇವಕರಾಗಿರ್ಬೋದು, ಗ್ರಾಮ ಅಭಿವೃದ್ಧಿ ಅಧಿಕಾರಿಗಳು ಆಗಿರ್ಬೋದು, ಶಿರಸ್ತಾರ ಆಗಿರ್ಬೋದು, ತಹಶೀಲ್ದಾರ್ ಅವರಾಗಿರ್ಬೋದು, ಜಿಲ್ಲಾಧಿಕಾರಿಗಳಾಗಿರ್ಬೋದು, ಇವತ್ತು ಸರ್ವೆ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ನೋಂದಣಿ ಮಾಡ್ತಕ್ಕಂಥ ಅಧಿಕಾರಿಗಳಾಗಿರ್ಬೋದು, ಮತ್ತು ಈ ಸ್ವತ್ತು ಕೊಡ್ತಕ್ಕಂಥದ್ದಕ್ಕೆ ಪಂಚಾಯತ್ ರಾಜ್ ಇಲಾಖೆಯ PDO ಅಧಿಯಾಗಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ಬೋದು, ಇವರೆಲ್ಲರ ಸಮನ್ವಯದ ಸಂಕೇತವಾಗಿ ಇವತ್ತು ಇಷ್ಟು ಜನ ಸೇರ್ತಕ್ಕಂಥ ಒಂದು ದೊಡ್ಡ ಸಾಕ್ಷಿ ಅಂತ ನಾನು ಇಲ್ಲಿ ಹೇಳಬೇಕಾಗ್ತದೆ. ಇವತ್ತು ವಿರೋಧ ಪಕ್ಷದ ಮುಖಂಡರು, ವಿಶೇಷವಾಗಿ ಒಂದು ಮುಖ್ಯಮಂತ್ರಿಯ ಸ್ಥಾನವನ್ನು ಅಲಂಕರಿಸಂತ ಅವಕಾಶ ಸಿಕ್ಕಂತ ನಮ್ಮ ಜಿಲ್ಲೆಯ ಬಸವರಾಜ ಬೊಮ್ಮಾಯಿ ಅವರು ಬಹಳ ಲಘುವಾಗಿ ಇದೇನು ಒಂದು ಹಳೆ ಕೊಡ್ತಾರೆ, ದೊಡ್ಡ ಸಾಧನೆ ಅಂತಕ್ಕಂಥ ಪ್ರಶ್ನೆಯನ್ನ ನಮ್ಮ ಹಾನಗಲ್ನಲ್ಲಿ ಬಂದ್ ಮಾಡಿದ್ರು. ಅವತ್ತೇ ನಮ್ದು ಒಂದು ಛಲ ಆಗಿತ್ತು, ರಾಜ್ಯದಲ್ಲೇ ಪ್ರಥಮ ಸ್ಥಾನದಲ್ಲಿ ನಾವು ಹಾನಗಲ್ ಅವರ ಅತಿ ಹೆಚ್ಚು ಹಕ್ಕುಪತ್ರಗಳನ್ನು ಕೊಡಬೇಕು ಅಂತಕ್ಕಂಥ ಸಂಕಲ್ಪವನ್ನು ಹೊತ್ತುಕೊಂಡು ಇವತ್ತು 7,747 ಫಲಾನುಭವಿಗಳಿಗೆ ಹಕ್ಕುಪತ್ರ ಕೊಡ್ತಕ್ಕಂಥ ಒಂದು ಐತಿಹಾಸಿಕ ಸಾಧನೆಯ ದಿನ ಅಂತ ನಾನು ಇಲ್ಲಿ ಹೇಳಬೇಕಾಗ್ತದೆ. ನಾನು ಈ ಎಲ್ಲ ಅಧಿಕಾರಿಗಳಿಗೆ, ಎಲ್ಲ ನಮ್ಮ ಮುಖಂಡರುಗಳಿಗೆ ಅಭಿನಂದನೆಗಳನ್ನ, ಕೃತಜ್ಞತೆಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ಈ ಜನಸಾಗರ ನೋಡಿದ್ರೆ ಸಂಕ್ರಾಂತಿ, ಶಿವರಾತ್ರಿ, ಉಗಾದಿ, ರಂಜಾನ್, ಬಕ್ರೀದ್, ನಮ್ಮ ದಸರಾ, ದೀಪಾವಳಿ ಮತ್ತು ಕ್ರಿಸ್ಮಸ್ ಇವೆಲ್ಲ ಹಬ್ಬಗಳನ್ನ, 8 ಪ್ರಮುಖ ಹಬ್ಬಗಳನ್ನ ಒಂದು ಗಂಟಾಗಿ ಇವತ್ತೇ ನಾವು ಆಚರಿಸ್ತಾ ಇದ್ದೀವಿ ಅಂತಕ್ಕಂಥ ಒಂದು ಉತ್ಸಾಹ ಮತ್ತು ಉಲ್ಲಾಸ ಆಗಿದೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ವೇದಿಕೆ ಮೇಲಿದ್ದಂಥ ಗಣ್ಯರಿಗೆ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಉತ್ತರ ಕರ್ನಾಟಕದ ಹೆಬ್ಬಾಗಿಲು ನಮ್ಮ ಹಾವೇರಿ ಜಿಲ್ಲೆ. ಯಾವಾಗ ಹಾವೇರಿ ಜಿಲ್ಲೆಯಲ್ಲಿ ಜನ ಕಲ್ಯಾಣದ ಯೋಜನೆಯ ಮೇಲೆ ಕಾರ್ಯಕ್ರಮಗಳು ಆಗಿದ್ದಾವೆ, ದೇಶದ ಚಿತ್ರಣವನ್ನು ಬದಲಿಸಿದೆ ಅನ್ನುವಂಥ ಮಾತನ್ನ ನಾ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಾವೆಲ್ಲರೂ ಉಳಿದಂತ ಎಲ್ಲ ಫಲಾನುಭವಿಗಳನ್ನು ಗುರುತಿಸುವ ಮೂಲಕ ಮುಂದಿನ ದಿನಮಾನಗಳಲ್ಲಿ ಸಂಪೂರ್ಣ ಜಾರಿಗೆ ತರ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ಉಪಮುಖ್ಯಮಂತ್ರಿಗಳಲ್ಲಿ ಮತ್ತು ಕಂದಾಯ ಸಚಿವರಲ್ಲಿ ನಾನು ವಿನಂತಿಯನ್ನು ಮಾಡ್ತೀನಿ. ಏನು 2016ರಲ್ಲಿ ನಮ್ಮ ಸರ್ಕಾರ ಇದ್ದಾಗ ಮಾನ್ಯ ಸಿದ್ದರಾಮಯ್ಯನವರು ಈ ಕಾಯ್ದೆಗೆ ಬದಲಾವಣೆ ತರುವ ಮೂಲಕ ಇವತ್ತು ಇಷ್ಟು ಜನರಿಗೆ ಮಾಲೀಕತ್ವದ ಹಕ್ಕನ್ನು ಕೊಡಲಿಕ್ಕೆ ಸಾಧ್ಯ ಆಯಿತು. ಅದು 16 ಮಾರ್ಚಿಗೆ ಅಂತ್ಯಗೊಳ್ತಾ ಇದೆ. ಅದನ್ನು ಮತ್ತೆ ಮುಂದುವರಿಸುವ ಮೂಲಕ ಇದೇ 5 ವರ್ಷದ ಅವಧಿಯಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಅಷ್ಟೇ 50,000 ಫಲಾನುಭವಿಗಳಿಗೆ ಮಾಲೀಕತ್ವದ ಹಕ್ಕು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡತಕ್ಕಂಥ ಸಂಕಲ್ಪವನ್ನು ನಾವು ಹೊತ್ತುಕೊಂಡಿದ್ದೇವೆ. ನಿಮ್ಮ ಆಶೀರ್ವಾದ, ನಿಮ್ಮ ಸಹಕಾರ ನಮಗೆ ಇರಲಿ ಅಂತ ಹೇಳಿ ತಾವೆಲ್ಲರಿಗೂ ಶುಭವನ್ನು ಕೋರಿ ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.